ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ಬಳಿ ಡ್ಯಾಂ ನಿರ್ಮಾಣಕ್ಕೆ ಒತ್ತಾಯ ಕೇಳಿಬಂದಿದೆ. ಇತ್ತೀಚೆಗೆ ಉತ್ತಮ ಮಳೆಯಾಗಿಯೂ ಕೂಡ ಇದರ ಪರಿಣಾಮ ಶ್ರೀನಿವಾಸಪುರ ಮತ್ತು ಆಂಧ್ರ ಗಡಿ ಭಾಗದ ಬೆಟ್ಟ ಗುಡ್ಡಗಳಿಂದ ನೀರು ಹರಿದು ಅಡವಿ ಬೈರಗಾನಹಳ್ಳಿ ಕೆರೆ ತುಂಬಿದೆ. ಆಂಧ್ರಕ್ಕೆ ವ್ಯರ್ಥವಾಗಿ ಮಳೆ ನೀರು ಹರಿದು ಹೋಗ್ತಾ ಇದೆ. ಈ ನೀರನ್ನ ನಿಲ್ಲಿಸಿಕೊಂಡ್ರೆ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸಬಹುದು ಅಂತ ಅಭಿಪ್ರಾಯ ಕೇಳಿಬಂದಿದೆ. ಹೀಗಾಗಿ ಕೂರಿಗೆಪಲ್ಲಿ ಬಳಿ ಡ್ಯಾಂ ನಿರ್ಮಾಣ ಮಾಡುವಂತೆ ನೀರಾವರಿ ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ವಿಚಾರಣೆಗೆ ಬರುವಂತೆ ಪೊಲೀಸರು ಸೂಚಿಸಿದ್ರು. ಇದುವರೆಗೂ ತಿಮ್ಮರೋಡಿ ವಿಚಾರಣೆಗೆ ಹಾಜರಾಗಿಲ್ಲ. ಈ ಮಧ್ಯೆ ತಿಮ್ಮರೋಡಿ ಪರ ವಕೀಲರು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 700 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಳಿಸ್ತಾ ಇರುವಂತಹ ನೂತನ ಅನುಭವ ಮಂಟಪ ಕಾಮಗಾರಿಯನ್ನ ಸಚಿವ ಈಶ್ವರ ಖಂಡ್ರೆ ವೀಕ್ಷಣೆ ಮಾಡಿದ್ರು. ಇದೇ ವೇಳೆ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಅಂತ ಸೂಚನೆಯನ್ನ ನೀಡಿದ್ರು. ಆ ಬಳಿಕ ಮಾತನಾಡಿದ ಖಂಡ್ರೆ, ಅನುಭವ ಮಂಟಪ ಬೀದರ್ ಜಿಲ್ಲೆಯ ಅಸ್ಮಿತೆಯಾಗಿದೆ. ಈಗಾಗಲೇ 50% ಕಾಮಗಾರಿ ಪೂರ್ಣಗೊಂಡಿದೆ. 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿದ ವಿಚಾರವಾಗಿ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಧಾನಿ ಮೋದಿಯವರ ನಿರ್ಧಾರವನ್ನ ಜನ ಸ್ವಾಗತಿಸಿದ್ದಾರೆ. ಭಾರತವನ್ನ ಬಲಿಷ್ಠ ರಾಷ್ಟ್ರ ಮಾಡೋದು ಮೋದಿಯವರ ಉದ್ದೇಶವಾಗಿದೆ. ಜಿಎಸ್ಟಿ ಸರಳೀಕರಣ ಮಾಡುವುದು ಭಾರತದ ಆರ್ಥಿಕ ಶಕ್ತಿಗೆ ಬಲ ನೀಡುತ್ತದೆ. ಆದರೆ ಪ್ರಧಾನಿಯವರ ಪ್ರತಿಯೊಂದು ನಿರ್ಧಾರವನ್ನ ಕಾಂಗ್ರೆಸ್ ವಿರೋಧಿಸ್ತಾ ಇದೆ. ಗಾಂಧಿ ಕುಟುಂಬಕ್ಕೆ ಹಿಂದುಳಿದ ವರ್ಗದ ವ್ಯಕ್ತಿ ಪ್ರಧಾನಿಯಾಗಿರುವುದನ್ನ ಸಹಿಸಲು ಆಗ್ತಾ ಇಲ್ಲ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಭಾರತವು ಹಬ್ಬದ ಋತುವಿಗೆ ಕಾಲಿಡ್ತಾ ಇದೆ. ಇದು ಸಂತೋಷ, ಒಗ್ಗಟ್ಟು ಮತ್ತು ಆಚರಣೆಯ ಸಂಭ್ರಮ ಜೋರಾಗಿದೆ. ಜಿಯೋ ಮಾರ್ಟ್ ನಿನ್ನೆಯಿಂದ ಆರಂಭಿಸಿರುವಂತಹ ಜಿಯೋ ಉತ್ಸವ 2025 ಇನ್ನಷ್ಟು ವಿಶೇಷವಾಗಿಸಲು ಸಜ್ಜಾಗಿದೆ. ದೇಶಾದ್ಯಂತ ಹಬ್ಬದ ಉತ್ಸಾಹವನ್ನು ಆಚರಿಸುತ್ತಾ ಜಿಯೋ ಮಾರ್ಟ್ ಗ್ರಾಹಕರಿಗೆ ಸಾಟಿ ಇಲ್ಲದ ಉಳಿತಾಯ, ವ್ಯಾಪಕ ಉತ್ಪನ್ನ ಆಯ್ಕೆ ಮತ್ತು ಯಾವುದೇ ಗುಪ್ತ ಶುಲ್ಕಗಳಿಲ್ಲದೆ ಮನೆ ಬಾಗಿಲಿಗೆ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡುತ್ತದೆ. ಜಿಯೋ ಉತ್ಸವನಲ್ಲಿ ಐಫೋನ್ 16e ಅತ್ಯಂತ ಕಡಿಮೆ ಬೆಲೆಗೆ ಅಂದರೆ 44,870 ರೂಪಾಯಿಗೆ ಸಿಗಲಿದೆ. ಈ ಸೇಲ್ನಲ್ಲಿ ಐಫೋನ್ 16 ಪ್ಲಸ್ 61,700 ರೂಪಾಯಿಯಿಂದ ಆರಂಭವಾಗಲಿದೆ. ಜೊತೆಗೆ ಶಾಪರ್ಗಳು ಬ್ಲಾಕ್ಬಸ್ಟರ್ ಎಲೆಕ್ಟ್ರಾನಿಕ್ಸ್ ಡೀಲ್ಗಳನ್ನು ಆನಂದಿಸಬಹುದಾಗಿದೆ.